ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ RRB ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳಿಗೆ ಹೇಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 15/9/2025 ಸ್ಟಾರ್ಟ್ ಆಗಿದೆ. ಈ ಕ್ಲೋಸರ್ ಡೇಟ್ ಬಂದ್ಬಿಟ್ಟು 14/10/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ SC ST ಕ್ಯಾಟಗರಿಗೆ ಮತ್ತೆ ಫಿಮೇಲ್ ಸ್ಟೂಡೆಂಟ್ಸ್, PWD ಕ್ಯಾಂಡಿಡೇಟ್ಸ್, ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 250 ರೂಪಾಯಿ ಫೀಸ್ ಇದೆ. ಜನರಲ್ ಕ್ಯಾಟಗರಿಗೆ ಬಂದ್ಬಿಟ್ಟು 500 ರೂಪಾಯಿ ಫೀಸ್ ಇದೆ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವೆಬ್ಸೈಟ್ ಲಿಂಕಿಗೆ ರೀಚ್ ಆದಾಗ ಈ ತರ ಪೇಜ್ ನಾನು ವೆಬ್ಸೈಟ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಸೆಕ್ಷನ್ ಕಂಟ್ರೋಲರ್ ಅಂತಿದೆ. ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ 14/10/2025 ಅಂತಿದೆ. ಇಲ್ಲಿ ಅಪ್ಲೈ, ನಾವು ಸೆಕ್ಷನ್ ಕಂಟ್ರೋಲ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನಂತಂದ್ರೆ ನೀವು ಮೊದ್ಲೇನಾದ್ರೂ ಅಪ್ಲೈ ಮಾಡಿದ್ರೆ ಲಾಗಿನ್ ವಿತ್ ಆಧಾರ್ ಅಂತ ಕೊಡ್ರಿ. ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರಿ, ಯಾವತ್ತು ನಾನು ರೈಲ್ವೇಸ್ ರಿಕ್ರೂಟ್ಮೆಂಟ್ ಬೋರ್ಡ್, RRB ರೈಲ್ವೇಸ್ ಹುದ್ದೆಗಳಿಗೆ ಯಾವ್ದು ಆನ್ಲೈನ್ ಅರ್ಜಿ ಸಲ್ಲಿಸಲಿಲ್ಲ ಅಂತಂದ್ರೆ ಇಲ್ಲಿ ಡೋಂಟ್ ಹ್ಯಾವ್ ಎನ್ ಅಕೌಂಟ್, ಕ್ರಿಯೇಟ್ ಎನ್ ಅಕೌಂಟ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಮತ್ತೆ ಪಾಪಪ್ ಬರ್ತಿದೆ ನಿಮಗೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಅನ್ ಅಕೌಂಟ್ ಫಾರ್ CN issued ಬೈ RRB in 2025 2024 ಮತ್ತು 25ರಲ್ಲಿ ಏನಾದ್ರು ರಿಜಿಸ್ಟರ್ ಮಾಡಿದ್ರೆ ನೀವು ಯಾವ ತರಹದ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅಂತ ಬರ್ತಿದೆ. ಇಲ್ಲಿ ಓಕೆ ಅಂತ ಕೊಡಬೇಕು. ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋದ್ರಿಂದ ಇಲ್ಲಿ ಕಂಟ್ರಿ ಆಫ್ ನ್ಯಾಷನಾಲಿಟಿ ಯಾವುದು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡಕತ್ತೆ. ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಕತ್ತೆ. ಇಲ್ಲಿ ನಿಮ್ಮ ಫುಲ್ ನೇಮ್ ನ ಟೈಪ್ ಮಾಡಬೇಕಾಗತ್ತೆ. ಫುಲ್ ನೇಮ್ ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಂಗಿದೆನೋ ಆ ತರ ನೇಮ್ ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಮತ್ತೊಂದ್ಸತಿ ಇಲ್ಲಿ ಫುಲ್ ನೇಮ್ ನ ಮತ್ತೊಂದ್ಸತಿ ಟೈಪ್ ಮಾಡಬೇಕಾಗತ್ತೆ. ನೀವೇನಾದ್ರೂ ನೇಮ್ ಚೇಂಜ್ ಮಾಡಿದ್ರೆ ಎಸ್ ಅಂತ ಕೊಡಬೇಕು. ಈ ನೇಮ್ ಚೇಂಜ್ ಮಾಡಿದ್ರೆ ಎಸ್ ಅಂತ ಕೊಟ್ಟು ಮತ್ತೆ ಯಾವ ರೀತಿ ಇದೆ ಅಂತ ಅದನ್ನ ಟೈಪ್ ಮಾಡ್ಬೇಕತ್ತೆ. ಇಲ್ಲಿ ನೇಮ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ನ ಟೈಪ್ ಮಾಡ್ಬೇಕತ್ತೆ. ಮತ್ತೊಂದ್ಸತಿ ಡೇಟ್ ಆಫ್ ಬರ್ತ್ ನ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೇಗಿದೆನೋ ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಜೆಂಡರ್ ಯಾವುದು, ನೀವು ಜೆಂಡರ್ ಯಾವುದು ಅಂತ ಸೆಲೆಕ್ಟ್ ಮಾಡಕತ್ತೆ. ಇಲ್ಲಿ ಮತ್ತೊಂದ್ಸತಿ ಜೆಂಡರ್ ಯಾವ್ದು ಅಂತ ಸೆಲೆಕ್ಟ್ ಮಾಡಿ. ಫಾದರ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೇಗಿದೆನೋ ಆ ತರ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಫಾದರ್ಸ್ ನೇಮ್ ನ ಟೈಪ್ ಮಾಡ್ಬೇಕತ್ತೆ. ಇಲ್ಲೊಂದ್ಸತಿ ಟೈಪ್ ಮಾಡ್ಬೇಕತ್ತೆ. ಮತ್ತೊಂದ್ಸತಿ ರೀಟೈಪ್ ಫಾದರ್ಸ್ ನೇಮ್ ಅಂತಿದೆ, ಇಲ್ಲಿ ಒಂದ್ಸತಿ ಟೈಪ್ ಮಾಡ್ಬೇಕತ್ತೆ. ಇಲ್ಲಿ ಮದರ್ಸ್ ನೇಮ್ ನ ಇಲ್ಲೊಂದ್ಸತಿ ಟೈಪ್ ಮಾಡ್ಬೇಕತ್ತೆ. ಮದರ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇರಬೇಕು. ಇಲ್ಲೂ ಮತ್ತೊಂದ್ಸತಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಇಮೇಲ್ ಅಡ್ರೆಸ್ ನ ಟೈಪ್ ಮಾಡ್ಬೇಕತ್ತೆ. ಜನರೇಟ್ ಇಮೇಲ್ OTP ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಇಮೇಲಿಗೆ ಒಂದು OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಿದ್ರೆ ಇಲ್ಲಿ ಇಮೇಲ್ ವೆರಿಫೈ ಆಗ್ತಾ ಹೋಗುತ್ತೆ. ಅದೇ ತರ ಮೊಬೈಲ್ ನಂಬರ್ ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಜನರೇಟ್ ಮೊಬೈಲ್ OTP ಅಂತ ಕೊಟ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಟೈಪ್ ಮಾಡಿದ್ರೆ ಏನಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗ್ತಾ ಹೋಗುತ್ತೆ. ಇಲ್ಲಿ ವೆರಿಫಿಕೇಶನ್ ಥ್ರೂ ಡಿಜಿಲಾಕರ್, ವೆರಿಫಿಕೇಶನ್ ಥ್ರೂ ಆಧಾರ್ ಕಾರ್ಡ್, ಐ ಡು ನಾಟ್ ಹ್ಯಾವ್ ಆಧಾರ್ ಕಾರ್ಡ್ ಅಂತ 3 ಆಪ್ಷನ್ ಬರುತ್ತೆ. ಇಲ್ಲಿ ವೆರಿಫಿಕೇಶನ್ ಥ್ರೂ ಆಧಾರ್ ಕಾರ್ಡ್ ಅಂತ ಕೊಟ್ಟು ನಿಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡಿ OTP ನ ಎಂಟ್ರಿ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಪಾಸ್ವರ್ಡ್ ನ ಒಂದ್ಸತಿ ಅಲ್ಫಾನ್ಯೂಮರಿಕ್ ಪಾಸ್ವರ್ಡ್ ನ ಟೈಪ್ ಮಾಡಬೇಕು. ಇಲ್ಲಿ ಮತ್ತೊಂದ್ಸತಿ ಅಲ್ಫಾನ್ಯೂಮರಿಕ್ ಪಾಸ್ವರ್ಡ್ ನ ಟೈಪ್ ಮಾಡಬೇಕು. ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟು ಅಂಡ್ ಕ್ರಿಯೇಟ್ ಪ್ರಿವ್ಯೂ ನೋಡ್ಬೇಕಾಗುತ್ತೆ, ಏನೇನು ಕರೆಕ್ಟ್ ಆಗಿ ಟೈಪ್ ಮಾಡಿದಿರಲ್ಲ ಅಂತ. ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಟ್ಟೆ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಮತ್ತೆ ನೀವೇನ್ ಮಾಡ್ತೀರಾ, ಇಲ್ಲಿ ಈ ಪೇಜಿಗೆ ಬಂದಾಗ ಇಲ್ಲಿ ಅಪ್ಲೈ ಅಂತ ಕೊಡ್ತೀರಾ. ಇಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಿದ್ದೀರಾ. ಇಲ್ಲಿ ನಾನು ಹೇಳ್ದಂಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿಂದಾನೇ ಡೈರೆಕ್ಟ್ ಲಾಗಿನ್ ಆಗ್ಬೋದು. ಇಲ್ಲಿ ಲಾಗಿನ್ ವಿತ್ ಆಧಾರ್ ಅಂತ ಇದೆ, ಲಾಗಿನ್ ವಿತ್ RRB ಅಕೌಂಟ್ ಕ್ರೆಡೆನ್ಶಿಯಲ್ಸ್ ಅಂತಿದೆ. ಇಲ್ಲಿ ಅಕೌಂಟ್ ಕ್ರೆಡೆನ್ಶಿಯಲ್ಸ್ ಅಂತಂದ್ರೆ RRB ಅಕೌಂಟ್ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕು, ಪಾಸ್ವರ್ಡ್ ಹಾಕ್ಬೇಕಾಗತ್ತೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಅದರ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಲಾಗಿನ್ ವಿತ್ ಆಧಾರ್ ಆಪ್ಷನ್ ಕೊಡಿ. ಇದರಿಂದ ನೀವು ಈಸಿಯಾಗಿ ಲಾಗಿನ್ ಆಗ್ಬೋದು. ಇಲ್ಲಿ ಲಾಗಿನ್ ವಿತ್ ಆಧಾರ್ ಅಂತ ಕೊಡ್ತೀನಿ ನಾನು. ಇಲ್ಲಿ ಮೊಬೈಲ್ ನಂಬರ್ ನ ಟೈಪ್ ಮಾಡ್ತೀನಿ. ಇಲ್ಲಿ ಜನರೇಟ್ ಆಧಾರ್ OTP ಅಂತ ಕೊಡ್ತೀನಿ. ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ OTP ಬಂದಿರತಕ್ಕಂಥ OTP ನ ಟೈಪ್ ಮಾಡಿ ಲಾಗಿನ್ ಕೊಡ್ತೀವಿ. ಇಲ್ಲಿ ನಾವು ಏನಂತಂದ್ರೆ RRB ಅಪ್ಲೈ ಮಾಡೋದಕ್ಕೆ ಲಾಗಿನ್ ಆಗ್ತಾ ಹೋಗ್ತೀವಿ. ಇಲ್ಲಿ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ
ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಇಂಗ್ಲಿಷ್, ಕನ್ನಡ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬರಿಬೋದು. ನಿಮ್ಮ ಮದರ್ ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಬರಿಬೋದು. ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಕ್ಷನ್ ಕಂಟ್ರೋಲರ್ ಅಂತ ಬರುತ್ತೆ. ಓಪನಿಂಗ್ ಡೇಟ್ ಬಂದ್ಬಿಟ್ಟು 15/9/2025ರಿಂದ 14/10/2025 ಒಳಗಡೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವ ಒಂದು RRBಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದು ನಾನು ಐ ಬಟನ್ ಅಲ್ಲಿ ನಾನು ವಿಡಿಯೋನ ಕೊಟ್ಟಿರ್ತೀನಿ. ಅಲ್ಲಿ ನೀವು ಕರೆಕ್ಟಾಗಿ ಯಾವ ಒಂದು ಪೋಸ್ಟ್ಗಳು ಯಾವ ಒಂದು RRBಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅಂತ ನೋಡ್ಬೋದು. ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಬೆಂಗಳೂರು RRBನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ RRB RRC. ಐ ಹಿಯರ್ ಬೈ ಕನ್ಫರ್ಮ್ ದಟ್ ಐ ಹ್ಯಾವ್ ರೆಡ್ ಅಂಡ್ ಅಂಡರ್ಸ್ಟೂಡ್ ದ CN ಅಂತ ಬರುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ನಾನು ಹೇಳ್ದಂಗೆ ನೀವು 2024-25ರಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಿದ್ದಿದ್ರೆ ನಿಮ್ಮ ಏನಂತಂದ್ರೆ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಇಲ್ಲಿ ನೋಡ್ರಿ, ಇಲ್ಲಿ ಪರ್ಸನಲ್ ಡೀಟೇಲ್ಸು ಇಲ್ಲಿ ನೋಡ್ರಿ ಆಟೋಮೆಟಿಕ್ ಆಗಿ ಫೆಚ್ ಆಗಿದೆ. ಡೇಟ್ ಆಫ್ ಬರ್ತ್ ಇಲ್ಲಿ ಫೆಚ್ ಆಗಿಲ್ಲ ಅಂತಂದ್ರೆ ನೀವೇ ತುಂಬಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ನೀವು ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ ಅಲ್ಲೇ ಬರ್ತಾ ಹೋಗುತ್ತೆ. ನೀವು ಡೇಟ್ ಆಫ್ ಬರ್ತು, ನಿಮ್ಮ ಏಜ್ ಎಷ್ಟು, ನಿಮ್ಮ ಹೆಸರೇನು, ನಿಮ್ಮ ತಂದೆ ಹೆಸರೇನು, ಮದರ್ಸ್ ನೇಮ್ ಏನು, ನಿಮ್ಮ ಜೆಂಡರ್ ಯಾವುದು, ಚೇಂಜ್ಡ್ ನೇಮ್ ಏನಿದೆ ಏನಾದರೂ ಕೊಟ್ಟಿದ್ರೆ, ಇಮೇಲ್ ಅಡ್ರೆಸ್ಸು, ಇಲ್ಲಿ ಮೊಬೈಲ್ ನಂಬರು, ಕೆಲವೊಂದಷ್ಟೇ ನೀವು ಫೀಲ್ಡ್ನ ಕರೆಕ್ಟಾಗಿ ಚೇಂಜ್ ಮಾಡ್ಬೇಕಾಗತ್ತೆ. ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಒಂದು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತಂದು, ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಹಾಕ್ರಿ, ಇಲ್ಲ ಅಂತಂದ್ರೆ ಅನ್ಮ್ಯಾರಿಡ್ ಅಂತ ಹಾಕ್ರಿ. ಇಲ್ಲಿ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇನ್ನು ಹಿಂದೂನೋ ಯಾವುದೋ ಒಂದು ನಿಮ್ದು ರಿಲಿಜನ್ ಅಂತಂದು ಇಲ್ಲಿ ಹಿಂದೂ ಅಂತ ಸೆಲೆಕ್ಟ್ ಮಾಡ್ತೇನೆ. ಮದರ್ ಟಂಗ್ ಯಾವುದು ಅಂತಂದು ನೀವು ಮದರ್ ಟಂಗ್ ಯಾವುದು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊತ್ತೆ. ನಿಮ್ಮ ಮಾತೃಭಾಷೆ ಯಾವುದು ಅಂತಂದು ನೀವು ಯಾವ್ದು ಇದೆ ಅದನ್ನ ಲ್ಯಾಂಗ್ವೇಜ್ ಯಾವ್ದ್ರಲ್ಲಿ ಬರೀತೀರಾ, ಇಂಗ್ಲೀಷಲ್ಲಿ ಬರೀತೀರಾ, ಕನ್ನಡದಲ್ಲಿ ಬರೀತೀರಾ, ಹಿಂದಿಯಲ್ಲಿ ಬರೀತೀರಾ ಅಂತಂದು, ನಿಮ್ ಇಂಗ್ಲೀಷ್ ಕಂಫರ್ಟೇಬಲ್ ಇಂಗ್ಲೀಷು, ಕನ್ನಡ ಇದ್ರೆ ಕನ್ನಡ ಸೆಲೆಕ್ಟ್ ಮಾಡಿ. ಇಲ್ಲಿ ವಿಸಿಬಲ್ ಮಾರ್ಕ್ಸ್ ಐಡೆಂಟಿಫಿಕೇಶನ್ ಅಂತ ಅಂದಿದೆ. ಇಲ್ಲಿ ನಿಮ್ಮ ಯಾವುದೇ ಒಂದು ವಿಸಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇದ್ರೆ ಅದನ್ನ ಎಂಟ್ರಿ ಮಾಡಿ. ನಿಮ್ಮ ಸಪೋಸ್ ನೀವು ನಿಮ್ಮ ಏನಾದ್ರು ಮೋಲ್ ಇತ್ತು ಅಥವಾ ನೀವು ಸ್ಪೆಕ್ಸ್ ವೇರ್ ಮಾಡ್ತಿದ್ರ, ಏನೇ ಒಂದು ವಿಸಿಬಲ್ ಮಾರ್ಕ್ಸ್ ಇದ್ರೆ ಅದನ್ನ, ಇಲ್ಲ ಅಂತಂದ್ರೆ ನೀವು ನಿಲ್ ಅಂತ ಕೊಡ್ಬೋದು. ಯಾವುದೇ ತರದ ಮಾರ್ಕ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ನಿಲ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಕೊಡಿ, ನೀವು ನಿಮ್ಮ ಯಾವುದೋ ಒಂದು ವಿಸಿಬಲ್ ಇದ್ರೆ ಕೊಡ್ರಿ, ಇಲ್ಲ ಅಂತಂದ್ರೆ ನಾನು ಇಲ್ಲಿ ನಿಲ್ ಅಂತ ಕೊಡ್ತಾ ಇದ್ದೇನೆ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸು ಅದನ್ನೆಲ್ಲ ನಾವು ಹೋದ್ ಸತಿ ತುಂಬಿದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಫೆಚಪ್ ಆಗುತ್ತೆ. ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು ತುಂಬಬೇಕಾಗತ್ತೆ, ಅಡ್ರೆಸ್ನ ತುಂಬಬೇಕಾಗತ್ತೆ, ನಿಯರೆಸ್ಟ್ ಸಿಟಿ, ಟೌನ್, ಮೇಜರ್ ಟೌನ್ ಅದು ತುಂಬಬೇಕಾಗತ್ತೆ, ಪಿನ್ ಕೋಡ್ ನ ತುಂಬಬೇಕಾಗತ್ತೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಇತ್ತಂದ್ರೆ, ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಟಿಕ್ ಮಾಡಿದ್ರೆ ಪರ್ಮನೆಂಟ್ ಅಡ್ರೆಸ್ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಏನಂತಂದ್ರೆ ನೀವು ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ EBC ನಿಮ್ಮ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ನೋರಾ ಅಂತ ಕೇಳ್ತಿದೆ. ನೀವು ಫೀಸ್ ಕನ್ಸೆಷನ್ ಏನಾದ್ರು ಬೇಕಾ ಅಂತ ಕೇಳ್ತಿದೆ. ಇಲ್ಲಿ ನೀವು EBC ಅಂತ ಸೆಲೆಕ್ಟ್ ಮಾಡಿದ್ರೆ EBC ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೇನೆ ನಾನು. ಇಲ್ಲಿ ನೀವು ಏನಾದ್ರು ಇಂಡಿಯನ್ ರೈಲ್ವೇಸ್ ನ ಎಂಪ್ಲಾಯ್ ಅಂತ ಕೇಳ್ತಿದೆ. ಎಸ್ ಅಂತ ಕೊಟ್ರೆ ನೋಡ್ರಿ ಇಲ್ಲೆಲ್ಲ ಡೀಟೇಲ್ಸ್, NOC, NOC ನ ಕ್ಯಾಟಗರಿನ ಮತ್ತೆ ಪ್ಲೇಸ್ ಆಫ್ ವರ್ಕಿಂಗು ಯಾವ ಯೂನಿಟ್ ಅಲ್ಲಿ ವರ್ಕ್ ಮಾಡ್ತೀರಾ ಅಂತ ಕೊಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೋ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಾಡ್ತಿದ್ದೀರಾ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನೋ ಕೆಲಸ ಮಾಡ್ತೀರಾ, ಇಲ್ಲಿ ಪಬ್ಲಿಕ್ ಸೆಕ್ಟರ್ ಯಾವ್ದಾದ್ರು ಅಂಡರ್ಟೇಕಿಂಗ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅಂತ ಕೇಳ್ಸುತ್ತೆ. ಈ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ನ ನಿಮ್ಮ ಕರೆಕ್ಟ್ ಆಗಿ ನೀವು, ಯಾಕಂತಂದ್ರೆ ಇಲ್ಲಿ OBC ಕೇಸಲ್ಲಿ ನೀವು 500 ರೂಪಾಯಿ ಫೀ ಕಟ್ತಿದ್ದೀರಾ, ನೀವು CBT ಎಕ್ಸಾಮ್ ನ ಅಪಿಯರ್ ಆದ್ರೆ 400 ರೂಪಾಯಿ ಅಮೌಂಟ್ ರೀಫಂಡ್ ಆಗುತ್ತೆ. ಹಾಗಾಗಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ನ ಕರೆಕ್ಟ್ ಆಗಿ ತುಂಬಬೇಕಾಗತ್ತೆ. ನೀವು ಏನಾದ್ರೂ CBT ಎಕ್ಸಾಮ್ ನ ಒಂದನ್ನ ಬರ್ದಿಲ್ಲ ಅಂತಂದ್ರೆ ಯಾವುದೇ ತರದ ಅಮೌಂಟ್ ರಿಫಂಡ್ ಆಗೋದಿಲ್ಲ. ಅದೇ ಕೇಸಲ್ಲಿ ಏನಂತಂದ್ರೆ 250 ರೂಪಾಯಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಇನ್ ಕೇಸ್ ಏನಾದ್ರು ಅವರು ಎಕ್ಸಾಮ್ ನ ಬರ್ದಿದ್ರೆ, CBT ಎಕ್ಸಾಮ್ ನ ಒಂದ್ ಅಪೇರ್ ಆದ್ರೆ ಅವ್ರಿಗೂ ಅಮೌಂಟ್ ಬ್ಯಾಂಕ್ ಚಾರ್ಜಸ್ ಎಲ್ಲ ಡಿಡಕ್ಟ್ ಆಗಿ ನಿಮ್ಮ ಅಮೌಂಟ್ ರಿಫಂಡ್ ಆಗುತ್ತೆ. ಇಲ್ಲ ಎಕ್ಸಾಮ್ ಬರ್ದಿಲ್ಲ ಅಂತಂದ್ರೆ ಅಮೌಂಟ್ ರಿಫಂಡ್ ಆಗೋದಿಲ್ಲ. ಅಕೌಂಟ್ ಫೀ ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ತುಂಬಬೇಕಾಗತ್ತೆ, IPCP ಕೋಡ್ ನ ತುಂಬಬೇಕಾಗತ್ತೆ, ಇಲ್ಲಿ ಕನ್ಫರ್ಮ್ ಅಂತ ಕೊಡ್ಬೇಕಾಗತ್ತೆ, ಬ್ಯಾಂಕ್ ನ ನೇಮ್ ನ, ಬ್ಯಾಂಕ್ ಅಡ್ರೆಸ್ ನ
ಎಲ್ಲ ತುಂಬಿ ಜಸ್ಟ್ ಇಲ್ಲಿ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಸೇವ್ ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ನಾನು ಏನು ಹೇಳಿದ್ದೀನಿ, ಡಿಗ್ರಿ ಆದವರು ಅಷ್ಟೇ ಮಾತ್ರ ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದೀನಿ. ಯಾವುದೇ ಡಿಗ್ರಿ ಮಾಡಿದ್ರು ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ನಾನು ಏನಾದ್ರು ತುಂಬಿದಿದ್ರೆ ಇಲ್ಲಿ ಬರುತ್ತೆ, ಇಲ್ಲ ಅಂತಂದ್ರೆ ನಾವು ತುಂಬಬೇಕಾಗುತ್ತೆ. ಬ್ಯಾಚುಲರ್ಸ್ ಡಿಗ್ರಿನ ಯಾವ ಒಂದು ಡಿಸಿಪ್ಲಿನ್ ಅಲ್ಲಿ ಯಾವ ಒಂದು ಡಿಗ್ರಿನ ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಮಾಡಿದ್ದೀರಾ ಅಂತಂದು ಎಲ್ಲ ಇಲ್ಲಿ ಎಲ್ಲ ತುಂಬಬೇಕಾಗತ್ತೆ. ಇಲ್ಲಿ ಯಾವ ಸ್ಟೇಟ್ ಅಲ್ಲಿ ಮಾಡಿದ್ದೀರಾ ನೀವು ಡಿಗ್ರಿನ, ಇಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಓದಿರ್ತೀವಿ, ಕರ್ನಾಟಕ ಸೆಲೆಕ್ಟ್, ಡಿಸ್ಟ್ರಿಕ್ಟ್ ಯಾವುದು, ಅದನ್ನ ನಿಮ್ಮ ಕಾಲೇಜ್ ಯಾವುದು, ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಇದನ್ನೆಲ್ಲ ತುಂಬಬೇಕಾಗತ್ತೆ. ಜಸ್ಟ್ ಏನಿಲ್ಲ ಇಲ್ಲಿ ಆಡ್ ಕೊಡ್ಬೇಕಾಗತ್ತೆ. ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ ನ ತುಂಬಿದಿರಾ, ನಿಮ್ಮ ಅದರ್ ಡೀಟೇಲ್ಸ್ ನ ತುಂಬಿದಿರಾ, ಇಲ್ಲಿ ಎಜುಕೇಶನಲ್ ಡೀಟೇಲ್ಸ್ ನ ತುಂಬಿದಿರಾ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೀವು ಫೋಟೋನ ಅಪ್ಲೋಡ್ ಮಾಡಬೇಕು. ಮೊದ್ಲೆಲ್ಲ ಏನಂತಂದ್ರೆ RRB ಅಲ್ಲಿ ನಾವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ. ಈಗಿಂದ ಏನಂತಂದ್ರೆ ಎಲ್ಲಾ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಏನಂತಂದ್ರೆ ನೀವು ಲೈವ್ ಇಮೇಜ್ ನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಏನಂತಂದ್ರೆ ನೀವು ವೈಟ್ ಬಟ್ಟೆನ ಧರಿಸಿರ್ಬಾರ್ದು, ಡಾರ್ಕ್ ಕಲರ್ಸ್ ನ ಧರಿಸಿರ್ಬೇಕು, ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ ಮಾತ್ರ ನೀವು ಅಪ್ಲಿಕೇಶನ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಡ್ರೆಸ್ ಇನ್ ನಾನ್ ವೈಟ್ ಕ್ಲೋಥಿಂಗ್ ಪ್ರಿಫರೇಬಲಿ ಇನ್ ಡಾರ್ಕ್ ಕಲರ್ಸ್ ಟು ಮೇಂಟೈನ್ ಕಾಂಟ್ರಾಸ್ಟ್ ವಿತ್ ದ ಬ್ಯಾಕ್ ಗ್ರೌಂಡ್, ಚೂಸ್ ಎ ಲೊಕೇಶನ್ ವಿತ್, ನೋಡ್ರಿ ಒಳ್ಳೆ ಬೆಳಕಿನಲ್ಲಿ ನೀವು ಫೋಟೋನ ತೆಗಿಬೇಕಾಗತ್ತೆ. ಇಲ್ಲಿ ಕರೆಕ್ಟ್ ಆಗಿ ಕಣ್ಣನ್ನ ನೀವು ಕ್ಯಾಮ್ರಾದ ಹತ್ರ ನೋಡ್ತಿರ್ಬೇಕಾಗತ್ತೆ. ಇಲ್ಲಿ ನೀವು ಕ್ಯಾಮ್ರಾನ ಕರೆಕ್ಟ್ ಆಗಿ ನೋಡ್ತಿರ್ಬೇಕಾಗತ್ತೆ. ಇಲ್ಲಿ ನೀವೇನಂತಂದ್ರೆ ಕ್ಲಿಯರ್ ಆಗಿ ಕಾಣ್ತಿರ್ಬೇಕಾಗತ್ತೆ ನಿಮ್ಮ ಫೇಸು. ಮತ್ತೆ ನೀವು ಬಹಳ ಹತ್ತಿರದಿಂದ ತೆಗಿಬಾರ್ದು, ಬಹಳ ದೂರದಿಂದ ತೆಗಿಬಾರ್ದು, ಕರೆಕ್ಟ್ ಆಗಿ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವುದೇ ತರಹದ ನೀವು ಮಾಸ್ಕು, ಕ್ಯಾಪು ಅಥವಾ ಸ್ಪೆಕ್ಟ್ನ ಹಾಕೊಂಡು ಫೋಟೋಗ್ರಾಫ್ನ ಅಪ್ಲೋಡ್ ಮಾಡಬಾರ್ದು. ಇಲ್ಲಿ ಏನಂತಂದ್ರೆ ನೀವೇನಾದ್ರೂ ಆ ತರ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ನಲ್ಲಿ ಅಪ್ಲೋಡ್ ಆಗೋದಿಲ್ಲ. ಇಲ್ಲಿ ಇಮೇಜ್ ನ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಅಪ್ಲಿಕೆಂಟ್ಸ್ ನ ಸಿಗ್ನೇಚರ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ನೀವು ವೈಟ್ ಪೇಪರ್ ಅಲ್ಲಿ ಬ್ಲಾಕ್ ಇಂಕ್ ಪೆನ್ ಇಂದ ಒಂದು 50 mm ಇಂದ 24 mm ಒಳಗಡೆ ನೀವು ಸೈನ್ ಮಾಡಬೇಕಾಗತ್ತೆ. ರನ್ನಿಂಗ್ ಲೆಟರ್ಸ್ ಅಲ್ಲಿ ಇರಬೇಕಾಗತ್ತೆ, ಬ್ಲಾಕ್ ಲೆಟರ್ಸ್ ಅಲ್ಲಿ ಇರಬಾರ್ದು. JPEG ಅಥವಾ JPG ಫಾರ್ಮೆಟ್ ಅಲ್ಲಿ ಇರಬೇಕಾಗತ್ತೆ. ಇಲ್ಲಿ 50 ಇಲ್ಲಿ ಈ ಪಿಕ್ಸೆಲ್ಸ್ ಅಲ್ಲೇ 114 to 60 ಪಿಕ್ಸೆಲ್ಸ್ ಅಲ್ಲಿ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ 30 KB to 49 KB ಒಳಗಡೆ ನಿಮ್ಮ ಫೈಲ್ ಸೈಜ್ ಇರಬೇಕಾಗತ್ತೆ. ಇಲ್ಲಿ ಅವರೊಬ್ಬರೇ ಇಲ್ಲಿ ಅಪ್ಲಿಕೆಂಟ್ ನ ಸೈನ್ ಒಂದೇ ಇರ್ಬೇಕಾಗತ್ತೆ, ಬೇರೆ ಯಾರ್ದೇ ಸೈನ್ ಇರಬಾರ್ದು. ಇಲ್ಲಿ ನೀವು ಏನಂತಂದ್ರೆ ಇಲ್ಲಿ ಆ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ನೀವು ಸಿಸ್ಟಮ್ ಅಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಿ ಅಂತಂದ್ರೆ ನೀವು ನಿಮ್ಮ ವೆಬ್ ಕ್ಯಾಮ್ರಾ ಇರ್ಬೇಕಾಗತ್ತೆ, ಅಲ್ಲಿಂದ ನೀವು ಕ್ಯಾಪ್ಚರ್ ಮಾಡ್ಬೇಕಾಗತ್ತೆ. ನಾನು ಹೇಳ್ದಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಇರ್ಬೇಕಾಗತ್ತೆ ಅಂತ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ನೀವು ಒಂದೊಂದ್ಸತಿ ಇಲ್ಲಿ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ನೀವು ವೆಬ್ ಕ್ಯಾಮ್ರಾದಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಸಪೋಸ್ ನೀವು ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ನ ಹಾಕ್ತಿದ್ದೀರಿ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಫ್ರಮ್ ದ ಮೊಬೈಲ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು QR ಬರ್ತಾ ಹೋಗುತ್ತೆ. ಇಲ್ಲಿ ನೀವು QR ಮುಖಾಂತರ ಏನಂತ QR ನ ಸ್ಕ್ಯಾನ್ ಮಾಡಬೇಕಾದ್ರೆ ಲಿಂಕ್ ಬರುತ್ತೆ, ಆ ಲಿಂಕ್ ನ ಕ್ಲಿಕ್ ಮಾಡಿ ಮತ್ತೆ RRB ಲಾಗಿನ್ ಮಾಡಿ ನೀವು ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಎಟ್ ಎ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದೇ ಬಹಳ ಜನ ಪ್ರಾಬ್ಲಮ್ ನ ಈ RRB ಅಪ್ಲಿಕೇಶನ್ ತುಂಬಬೇಕಾದ್ರೆ ಫೇಸ್ ಮಾಡೋದು. ಹಾಗಾಗಿ ನೀವು ಮೊಬೈಲ್ ಅಲ್ಲೇ ನೀವು ಗೊತ್ತಿದ್ರೆ ಮೊಬೈಲ್ ಅಲ್ಲೇ ತುಂಬ್ಕೊಂತ ಹೋಗ್ರಿ, ಇಲ್ಲ ಅಥವಾ ನೀವು ಕಂಪ್ಯೂಟರ್ ಅಲ್ಲಿ ಇದ್ರೆ ವೆಬ್ ಕ್ಯಾಮ್ರಾ ಇರ್ಬೇಕಾಗತ್ತೆ, ಅದ್ರ ಮುಖಾಂತರ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲ ತುಂಬಿದ ತಕ್ಷಣ ನೀವೆಲ್ಲ ಕರೆಕ್ಟ್ ಇದ್ರೆ ಇಲ್ಲಿ ಸೇವ್ ಅಂತ ಕೊಟ್ಟು ಐ ಹ್ಯಾವ್ ಅಪ್ಲೋಡೆಡ್ ಮೈ ಓನ್ ಸಿಗ್ನೇಚರ್ ಅಂತಂದು ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಪಾಪಪ್ ಬರ್ತಿದೆ ನೀವು ಕ್ಯಾಪ್ಚರ್ ಮಾಡ್ಬೇಕಾದ್ರೆ. ಇಲ್ಲಿ ನೋಡ್ರಿ, ನೀವು 5 ನಿಮಿಷದಲ್ಲಿ 3 ಟೈಮ್ ಅಷ್ಟೇ ನೀವು ಕ್ಯಾಪ್ಚರ್ ಮಾಡಬಹುದು. ಮತ್ತೆ ಏನಂತಂದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕಾಗತ್ತೆ. ನೀವು ಹಿಂದೆ ಬೇಕಾದ್ರೆ ವೈಟ್ ಕ್ಲಾತ್ ನ ಕಟ್ಟಿ ಫೋಟೋನು ನೀವು ಕ್ಯಾಪ್ಚರ್ ಮಾಡಬಹುದು. ನೀವು ರೆಡಿ ಇದ್ದಾಗ ಮಾತ್ರ ಕ್ಯಾಪ್ಚರ್ ಮಾಡಿ ಅಂತಂದು ಬರ್ತಿದೆ. ಇಲ್ಲಿ ಎಸ್ ಅಂತ ಕೊಟ್ಟು ಕ್ಯಾಪ್ಚರ್ ಮಾಡ್ಬೇಕಾಗತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ನ ತುಂಬಿದಿರಿ, ಅದರ್ ಡೀಟೇಲ್ಸ್ ನ ಎಜುಕೇಶನ್ ಕ್ವಾಲಿಫಿಕೇಶನ್ ನ ತುಂಬಿದ್ದೀರಾ, ಪ್ರೊಫೈಲ್ ಫೋಟೋನ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡಿ ಆದ ತಕ್ಷಣ ಇಲ್ಲಿ ಏನಂತಂದ್ರೆ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ ನೀವು ಯಾವ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸ್ತಿದ್ದೀರಲ್ಲ ಆ ಪೋಸ್ಟ್ ಪ್ರಿಫರೆನ್ಸ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾವ ಒಂದು RRB ಅಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತಂದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಏನಂತಂದ್ರೆ ಸೇವ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಿವ್ಯೂ ಆಪ್ಷನ್ ಬರುತ್ತೆ. ಪ್ರಿವ್ಯೂ ಆಪ್ಷನ್ ಬಂದಾಗ ನೀವೆಲ್ಲ ಕರೆಕ್ಟ್ ಆಗಿ ಡೀಟೇಲ್ಸ್ ಎಲ್ಲ ಇದೇನೋ ಇಲ್ಲ ಅಂತ ನೋಡ್ಕೊಂಡು
ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಆಗಬೇಕಂತಂದರೆ ನೀವು ಫೀಸ್‌ನ ಪೇಮೆಂಟ್ ಮಾಡಬೇಕಾಗತ್ತೆ. ಫೀ ಪೇಮೆಂಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.